ನಮಸ್ಕಾರ ಸ್ನೇಹಿತರೆ, ಮಾರ್ಲಾಡ್ ಸಿಂಗ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ನೋಡಿ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ ಅಂತಂದರೆ, ಭಾರತೀಯ ಅಂಚೆ ಇಲಾಖೆ ಅಂದರೆ ಇಂಡಿಯಾ ಪೋಸ್ಟ್ GDSನಿಂದ ಏನು 28,636 ಹುದ್ದೆಗಳನ್ನು ಕಾಲ್ಫರ್ ಮಾಡಿದ್ರು, ಅದರ ಒಂದು ಮೊದಲ ಮೆರಿಟ್ ಪಟ್ಟಿಯನ್ನು ಈಗಾಗಲೇ ಬಿಡುಗಡೆ ಮಾಡಿದ್ದಾರೆ. ಸೊ ಈ ಒಂದು ಮೆರಿಟ್ ಪಟ್ಟಿಯನ್ನು ನೀವು ಯಾವ ರೀತಿ ಡೌನ್ಲೋಡ್ ಮಾಡ್ಕೋಬೇಕು, ಹಾಗೆ ಇಲ್ಲಿ ಏನಪ್ಪ ಅಂತಂದರೆ ನಿಮಗೆ ಜಿಲ್ಲಾವಾರು ಇಲ್ಲಿ ಮೆರಿಟ್ ಪಟ್ಟಿಯನ್ನು ಯಾವ ಡಿಸ್ಟಿಕ್ಕಿಗೆ ಎಷ್ಟು ಕಟ್ ಆಫ್ ನಿಂತಿದೆ, ಹಾಗೆ ಇಲ್ಲಿ ಕ್ಯಾಟಗರಿ ವೈಸ್ ಕೂಡ ನಿಮಗೆ ಇಲ್ಲಿ ಕಟ್ ಆಫ್ನ ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ವಿಡಿಯೋ ಏನಪ್ಪ ಅಂದರೆ ನೀವು ಕೊನೆವರೆಗೂ ನೋಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಮತ್ತು ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಯಾಕಂದರೆ ಮುಂದೆ ನಾವು ಯಾವುದೇ ವಿಡಿಯೋ ಬಿಟ್ಟರೆ ನಿಮಗೆ ತಟ್ ಅಂತ ನೋಟಿಫಿಕೇಶನ್ ಬರುತ್ತೆ. ಹಾಗೆ ಇದೇ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ಚಾನಲ್ ಮತ್ತು ಟೆಲಿಗ್ರಾಮ್ ಚಾನಲ್ ಲಿಂಕ್ ಇರುತ್ತೆ, ಅವುಗಳ ಮೇಲೆ ಕ್ಲಿಕ್ ಮಾಡಿ ಜಾಯ್ನ್ ಆಗಿ. ಅದರಲ್ಲಿ ನಿಮಗೆ ಎಲ್ಲ ಮಾಹಿತಿ ಸಿಗುತ್ತೆ. ಹಾಗೆ ಎಲ್ಲ ಹುದ್ದೆಗಳ ಸಂಪೂರ್ಣ ಮಾಹಿತಿ ಆಗಿರ್ಬೋದು, ನೋಟಿಫಿಕೇಶನ್ಗಳಾಗಿರ್ಬೋದು ಎಲ್ಲ ಕೂಡ ನಿಮಗೆ ಅದರಲ್ಲಿ ಸಿಗುತ್ತೆ. ಈಗ ಏನಪ್ಪ ಅಂತಂದರೆ 28,636 ಹುದ್ದೆಗಳ ಮೊದಲ ಸುತ್ತಿನ ಅಂದರೆ ಫಸ್ಟ್ ಮೆರಿಟ್ ಲಿಸ್ಟನ್ನು ಶುಕ್ರವಾರ ಪ್ರಕಟಣೆ ಮಾಡಿದ್ದಾರೆ. ಸೊ ಇಲ್ಲಿ ಮೆರಿಟ್ ಪಟ್ಟಿಯಲ್ಲಿ ಶಾರ್ಟ್ ಲಿಸ್ಟ್ ಆಗಿರುವ ಅಂದರೆ ಯಾರ್ಯಾರ ಹೆಸರು ಇರುತ್ತೆ ಅವರು ಮಾರ್ಚ್ 23ರೊಳಗಾಗಿ ತಾವು ಆಯ್ಕೆ ಮಾಡಿಕೊಂಡಿರುವ ವಿಭಾಗೀಯ ಕಚೇರಿಗೆ ನಿಗದಿತ ಮೂಲ ದಾಖಲೆಗಳ ಪ್ರತಿಗಳ ಜೊತೆಗೆ 2 ಸೆಟ್ ಜೆರಾಕ್ಸ್ ಪ್ರತಿಗಳೊಂದಿಗೆ ಭೇಟಿ ನೀಡಿ ವರದಿ ಮಾಡಿಕೊಳ್ಳಲು ತಿಳಿಸಲಾಗಿದೆ. ಅಂತಂದರೆ ಈಗ ನೋಡಿ, ನೀವು ಯಾವುದಾದ್ರೂ ಒಂದು ಜಿಲ್ಲೆಯಲ್ಲಿ ಅಪ್ಲಿಕೇಶನ್ ಹಾಕಿರ್ತೀರ ಈ ಒಂದು ಪ್ಲೇಸ್ಗೆ ಅಂತ, ಆ ಒಂದು ಪ್ಲೇಸ್ಗೆ ನೀವು ಸೆಲೆಕ್ಷನ್ ಆಗಿದ್ದೀರಾ ಅಂತ ಇಟ್ಕೊಳ್ಳಿ. ಅದೇ ಒಂದು ಕರೆಕ್ಟಾಗಿ ಅದೇ ಪ್ಲೇಸ್ಗೆ ಹೋಗಿ, ಅಂದರೆ ಅಲ್ಲಿ ವಿಭಾಗೀಯ ಕಚೇರಿ ಅಂತ ಇರುತ್ತೆ, ಅಲ್ಲಿ ಹೋಗಿ ನೀವು ನಿಗದಿತ ಮೂಲ ದಾಖಲೆಗಳನ್ನು ಅದರ ಜೊತೆಗೆ ಅವುಗಳ ಜೆರಾಕ್ಸ್ಗಳನ್ನು ತೆಗೆದುಕೊಂಡು, ಅದು ಏನಪ್ಪ ಅಂದರೆ 2 ಸೆಟ್ ಜೆರಾಕ್ಸ್ಗಳನ್ನು ತೆಗೆದುಕೊಂಡು ಹೋಗಿ ನೀವು ನಿಗದಿತವಾಗಿ ಏನಪ್ಪ ಅಂದರೆ ಅಲ್ಲಿ ಭೇಟಿ ನೀಡಬೇಕಾಗುತ್ತೆ. ಸೊ ನೀವು ಆಯ್ಕೆ ಆಗಿದ್ದೀರೋ ಅಥವಾ ಇಲ್ಲ ಎಂಬುದನ್ನು ಯಾವ ರೀತಿ ಚೆಕ್ ಮಾಡ್ಕೋಬೇಕಂತಂದರೆ, ಇದೇ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಅದರ ಒಂದು ಆಫಿಷಿಯಲ್ ವೆಬ್ಸೈಟ್ ಕೊಟ್ಟಿರ್ತೀನಿ, ಅದರ ಮೇಲೆ ಕ್ಲಿಕ್ ಮಾಡಿ ಆದರೂ ನೀವು ಚೆಕ್ ಮಾಡ್ಕೋಬೋದು. ಇಲ್ಲಪ್ಪ ಅಂತಂದರೆ ನಿಮಗೆ PDF ಬೇಕಂದರೆ ನೀವು ಡೈರೆಕ್ಟಾಗಿ ಟೆಲಿಗ್ರಾಮ್ ಚಾನಲ್ಗೆ ಹೋಗಿ ಅದರಲ್ಲಿ ಚೆಕ್ ಮಾಡ್ಕೋಬೋದು. ಸೊ ಈಗ ನಾನು ನಿಮಗೆ ಲೈವ್ ಪ್ರೂಫಾಗಿ ಒಂದು PDF ಓಪನ್ ಮಾಡಿ ಡಿಸ್ಟಿಕ್ ವೈಸ್ ಮತ್ತು ಕ್ಯಾಟಗರಿ ವೈಸ್ ಇಲ್ಲಿ ಕಟ್ ಆಫನ್ನು ನೋಡ್ತಾ ಹೋಗ್ತೀನಿ, ಹೇಳ್ಕೊಡ್ತಾ ಹೋಗ್ತೀನಿ. ಅಂದರೆ ನಿಮಗೆ ಗೊತ್ತಾಗ್ಬಿಡುತ್ತೆ ಯಾವ ಕ್ಯಾಟಗರಿ ಅವರಿಗೆ ಎಷ್ಟು ಮೆರಿಟ್ ನಿಂತಿದೆ ಅಂತ. ಸೊ ಈಗ ಇಲ್ಲಿ ನಿಮಗೆ ಕಾಣ್ತಾ ಇರ್ಬೋದು ರಾಜ್ಯ ವೃತ್ತವಾರು GDS ಮೆರಿಟ್ ಪಟ್ಟಿ 1ರ PDF ಅಂತ. ಸೊ ಈಗ ನಾನು ಕರ್ನಾಟಕದ ಒಂದು ಮೊದಲನೇ ಮೆರಿಟ್ ಲಿಸ್ಟನ್ನು ಓಪನ್ ಮಾಡ್ತೀನಿ. ಸೊ ಅಲ್ಲಿವರೆಗೂ ಏನಪ್ಪ ಅಂದರೆ ನೋಡ್ತಾ ಇರಿ. ಈಗ ಇಲ್ಲಿ ನಿಮಗೆ ಕಾಣ್ತಾ ಇರ್ಬೋದು GDS ಆನ್ಲೈನ್ ಎಂಗೇಜ್ಮೆಂಟ್ ಶೆಡ್ಯೂಲ್ 1 ಜನವರಿ 2026 ಕರ್ನಾಟಕ ಸರ್ಕಲ್ ಲಿಸ್ಟ್ 1 ಅಂತ. ಸೊ ಈಗ ನಿಮಗೆ ತೋರಿಸ್ತಾ ಹೋಗ್ತೀನಿ, ನೋಡ್ತಾ ಹೋಗಿ. ಮೊದಲಿಗೆ ಬಾಗಲಕೋಟೆ ಡಿವಿಷನ್ ನೋಡ್ತಾ ಹೋಗೋಣ. ನೋಡಿ, ಇಲ್ಲಿ BPM ಪೋಸ್ಟ್ ನೇಮ್ ಅಂದರೆ ನಿಮಗೆ ಗೊತ್ತಿರ್ಬೋದು BPM ಮತ್ತು ಗ್ರಾಮೀಣ ಡಾಕ್ ಸೇವಕ್ ಅಂತ 2 ಪೋಸ್ಟ್ಗಳನ್ನು ಕಾಲ್ಫರ್ ಮಾಡಿದ್ರು. ಸೊ ಈಗ ಕ್ಯಾಟಗರಿ ವೈಸ್ ನಿಮಗೆ ಹೇಳ್ಕೊಡ್ತಾ ಹೋಗ್ತೀನಿ, ಅದನ್ನು ನೋಡ್ತಾ ಹೋದರೆ ನೋಡಿ, ಬಾಗಲಕೋಟೆ ಡಿವಿಷನ್ ಹೇಳ್ತೀನಿ. ಮೊದಲಿಗೆ UR ಅಭ್ಯರ್ಥಿಗಳಿಗೆ 99.68 ನಿಂತಿದೆ, ಮತ್ತು ಇಲ್ಲಿ PWD DE ಅಭ್ಯರ್ಥಿಗಳಿಗೆ 95.2, ಹಾಗೆ OBC ಅಭ್ಯರ್ಥಿಗಳಿಗೆ 99.2, ನಂತರ ಇಲ್ಲಿ UR ಅಭ್ಯರ್ಥಿಗಳಿಗೆ 99.2, ಮತ್ತು ಇಲ್ಲಿ ನೋಡ್ತಾ ಹೋಗಿ ಇನ್ನೊಂದು ಅಂದರೆ ಇಲ್ಲಿ ಚಿತ್ತರ್ಗಿ ಬಾಗಲಕೋಟೆ ಡಿವಿಷನ್ನಲ್ಲಿ ಚಿತ್ತರ್ಗಿ ಅಂತ ಬರುತ್ತೆ, ಅಲ್ಲಿ UR ಅಭ್ಯರ್ಥಿಗಳಿಗೆ 100ಕ್ಕೆ 100 ಏನಪ್ಪ ಅಂದರೆ ಇಲ್ಲಿ ಮೆರಿಟ್ ನಿಂತಿದೆ. ಹಾಗೆ ST ಅಭ್ಯರ್ಥಿಗಳಿಗೆ 98.56, SC ಅಭ್ಯರ್ಥಿಗಳಿಗೆ 98.72, ಹಾಗೆ EWS ಅಭ್ಯರ್ಥಿಗಳಿಗೆ 98.88, SC ಅಭ್ಯರ್ಥಿಗಳಿಗೆ ಇನ್ನೊಂದು ನೋಡ್ತಾ ಹೋದರೆ ಇದು ಲಾಯಡಗುಂಡಿ, ಇಲ್ಲಿ 98.24ಕ್ಕೆ ನಿಂತಿದೆ. ನಂತರ ನಂದಿಕೇಶ್ವರದಲ್ಲಿ UR ಅಭ್ಯರ್ಥಿಗಳಿಗೆ 99.2, OBC ಅಭ್ಯರ್ಥಿಗಳಿಗೆ 99.68. ಹಾಗೆ ಇಲ್ಲಿ ನೋಡ್ತಾ ಹೋಗೋಣ, ತಿಮ್ಮಾಪುರದಲ್ಲಿ UR ಅಭ್ಯರ್ಥಿಗಳಿಗೆ 99.84, ಅದರಲ್ಲಿ ತೊಗನ್ಶಿ OBC ಅಭ್ಯರ್ಥಿಗಳಿಗೆ 98.85ಕ್ಕೆ ನಿಂತಿದೆ. ಹಾಗೆ ತುಂಗಲ್ OBC ಅಭ್ಯರ್ಥಿಗಳಿಗೆ 99.36ಕ್ಕೆ ನಿಂತಿದೆ. ನಂತರ ಇಲ್ಲಿ ಅಗ್ರಹಾರ ಪ್ಲೇಸ್ನಲ್ಲಿ EWS ಅಭ್ಯರ್ಥಿಗಳಿಗೆ 97.12ಕ್ಕೆ ನಿಂತಿದೆ. ಈ ರೀತಿಯಾಗಿ ಇಲ್ಲಿ ನೀವು ನೋಡ್ತಾ ಹೋಗ್ಬೋದು. ಈಗ ಬಳ್ಳಾರಿ ಡಿವಿಷನ್ ನೋಡ್ತಾ ಹೋದರೆ EWS ಅಭ್ಯರ್ಥಿಗಳಿಗೆ 97.12, SC ಅಭ್ಯರ್ಥಿಗಳಿಗೆ 98.88, EWS ಅಭ್ಯರ್ಥಿಗಳಿಗೆ ಮತ್ತೊಂದು ನೋಡ್ತಾ ಹೋದರೆ 98.4ಕ್ಕೆ ನಿಂತಿದೆ. OBC ಅಭ್ಯರ್ಥಿಗಳಿಗೆ 99.52ಕ್ಕೆ ನಿಂತಿದೆ. ನಂತರ UR ಅಭ್ಯರ್ಥಿಗಳಿಗೆ 99.04ಕ್ಕೆ ಇಲ್ಲಿ ಏನಪ್ಪ ಅಂದರೆ ಮೆರಿಟ್ ನಿಂತಿದೆ. ಹಾಗೆ ಇಲ್ಲಿ ಇಟ್ಟಿಗೆಹಾಳ್ನಲ್ಲಿ EWS ಅಭ್ಯರ್ಥಿಗಳಿಗೆ 97.28ಕ್ಕೆ ನಿಂತಿದೆ. ಕಮಲಾಪುರದಲ್ಲಿ UR ಅಭ್ಯರ್ಥಿಗಳಿಗೆ 99.52, ನಂತರ
ಕೆಂಚನಗುಡ್ಡ ಇಲ್ಲಿ SC ಅಭ್ಯರ್ಥಿಗಳಿಗೆ 98.72ಕ್ಕೆ ಮೆರಿಟ್ ನಿಂತಿದೆ. ಕರೆಕ್ಟಾಗಿ ನೋಡ್ಕೊಡ್ತಾ ಹೋಗಿ ಯಾವ ಅಭ್ಯರ್ಥಿಗಳಿಗೆ ಎಷ್ಟು ಮೆರಿಟ್ ನಿಂತಿದೆ ಅಂತ ನಿಮಗೆ ಗೊತ್ತಾಗುತ್ತೆ. ಹಾಗೆ ಇಲ್ಲಿ ನೆಕ್ಸ್ಟ್ ನೋಡ್ತಾ ಹೋಗೋಣ. ಇದೆಲ್ಲ ಹೇಳ್ತಾ ಕುಂದರೆ ಏನಪ್ಪ ಅಂದರೆ ಲಾಂಗ್ ವಿಡಿಯೋ ಆಗುತ್ತೆ, ನಿಮ್ಮದು ಕೂಡ ಏನಪ್ಪ ಅಂದರೆ ಟೈಮ್ ವೇಸ್ಟ್ ಆಗುತ್ತೆ. ಸೊ ಇಲ್ಲಿ ಸ್ವಲ್ಪ ಅಂದರೆ ಮೇನ್ ಇಲ್ಲಿ ಹೇಳ್ತಾ ಹೋಗ್ತಾ ಇದ್ದೀನಿ. ಸೊ ನಿಮಗೆ ಏನಪ್ಪ ಅಂದರೆ ನೀವು ಈ ಒಂದು PDF ಅನ್ನು ಡೈರೆಕ್ಟಾಗಿ ಹೋಗಿ ಓಪನ್ ಮಾಡ್ಕೊಳ್ಳಿ. ಇದು ಸಿಗೋದು ಎಲ್ಲತ್ತಂದರೆ ನನ್ನ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಚಾನಲ್ ಲಿಂಕ್ ಕೊಟ್ಟಿರ್ತೀನಿ. ಅಲ್ಲಿ ಹೋಗಿ ನೀವು ಏನಪ್ಪ ಅಂದರೆ ಜಾಯ್ನ್ ಆಗಿ ಈ ಒಂದು PDF ಸಿಗುತ್ತೆ, ಚೆಕ್ ಮಾಡ್ಕೊಂಬಿಡಿ. ಈಗ ಇಲ್ಲಿ ಬಳ್ಳಾರಿ ಡಿವಿಷನ್ ಯುವ ಅಭ್ಯರ್ಥಿಗಳಿಗೆ 99, ಹಾಗೆ OBC ಅಭ್ಯರ್ಥಿಗಳಿಗೆ ನೋಡ್ತಾ ಹೋಗಿ 98.4ಕ್ಕೆ ನಿಂತಿದೆ. ಅಂದರೆ ಇಲ್ಲಿ ಬೆಳಗಾವಿ ಡಿವಿಷನ್ ಈಗ ಹೇಳ್ಕೊಡ್ತಾ ಹೋಗ್ತೀನಿ ನೋಡಿ. ಸೊ ಬೆಳಗಾವಿ ಡಿವಿಷನ್ ಬನ್ನೂರಿನಲ್ಲಿ ಯುವ ಅಭ್ಯರ್ಥಿಗಳಿಗೆ 99.2. ನಂತರ ಇಲ್ಲಿ ಬೆಳಗಾವಿ ಮಾಳಮಾರುತಿ ಎಕ್ಸ್ಟೆನ್ಷನ್ ಇಲ್ಲಿ 99.23ಕ್ಕೆ ನಿಂತಿದೆ. ನಂತರ ಬೆಳವಡಿ ಇಲ್ಲಿ ಯುವ ಅಭ್ಯರ್ಥಿಗಳಿಗೆ 98.88. ಹಾಗೆ ಬೆಟ್ಸೂರು ಇಲ್ಲಿ 96.16ಕ್ಕೆ ನಿಂತಿದೆ. ಬಿಜಿಗುಪ್ಪಿ ಇಲ್ಲಿ OBC ಅಭ್ಯರ್ಥಿಗಳಿಗೆ 99.04. ಚಿಕ್ಕೊಪ್ಪ ಯುವ ಅಭ್ಯರ್ಥಿಗಳಿಗೆ 99.2. ಹಾಗೆ ಚಿಕ್ಕಮನಹಳ್ಳಿ ಇಲ್ಲಿ ST ಅಭ್ಯರ್ಥಿಗಳಿಗೆ 98.56ಕ್ಕೆ ನಿಂತಿದೆ. ಚಿಲ್ಮೂರು ಹಾಗೆ ಯುವ ಅಭ್ಯರ್ಥಿಗಳಿಗೆ 99.04. ದೇಸೂರಿನಲ್ಲಿ SC ಅಭ್ಯರ್ಥಿಗಳಿಗೆ 98.56. ಹಾಗೆ ಧಾರನಟ್ಟಿ ಇಲ್ಲಿ ST ಅಭ್ಯರ್ಥಿಗಳಿಗೆ 98.24. ಗರಳಗುಂಜಿ OBC ಅಭ್ಯರ್ಥಿಗಳಿಗೆ 98.72. ಹಾಗೆ ಹಲಶಿ ಇಲ್ಲಿ ಯುವ ಅಭ್ಯರ್ಥಿಗಳಿಗೆ 99.04. ಹೊಸವಂತಮುರಿ ಇಲ್ಲಿ OBC ಅಭ್ಯರ್ಥಿಗಳಿಗೆ 98.72. ಹಾಗೆ ಇಲ್ಲಿ ಜಂಬೋಟಿ ಇಲ್ಲಿ ST ಅಭ್ಯರ್ಥಿಗಳಿಗೆ 98.26ಕ್ಕೆ ಮೆರಿಟ್ ನಿಂತಿದೆ. ಹಾಗೆ ಕರ್ಲಕಟ್ಟಿ ನೋಡ್ತಾ ಹೋದರೆ ಯುವ ಅಭ್ಯರ್ಥಿಗಳಿಗೆ 99.52. ಈ ರೀತಿಯಾಗಿ ನೋಡ್ತಾ ಹೋದರೆ ಇಲ್ಲಿ ಕಿತ್ತೂರು ನೋಡಿ OBC ಅಭ್ಯರ್ಥಿಗಳಿಗೆ 98.72ಕ್ಕೆ ನಿಂತಿದೆ. ಇಲ್ಲಿ ನಿಮಗೆ ನೋಡ್ತಾ ಹೋದರೆ 99, 98, 99 ಹಾಗೆ 97, 97, 98 ಈ ರೀತಿಯಾಗಿ ಏನಪ್ಪ ಅಂದರೆ ಇಲ್ಲಿ ನಿಂತಿದೆ. ಹಾಗೆ ಬೆಂಗಳೂರು ಡಿವಿಷನ್ ನೋಡ್ತಾ ಹೋದರೆ ನೋಡಿ SC ಅಭ್ಯರ್ಥಿಗಳಿಗೆ 97.76, OBC ಅಭ್ಯರ್ಥಿಗಳಿಗೆ 98.08, ಯುವ ಅಭ್ಯರ್ಥಿಗಳಿಗೆ 98.72 ಈ ರೀತಿಯಾಗಿ ಮೆರಿಟ್ ನಿಂತಿದೆ ಬೆಂಗಳೂರು ಈಸ್ಟ್ ಡಿವಿಷನ್ನಲ್ಲಿ. ಇಲ್ಲಿ ನೋಡ್ತಾ ಹೋಗೋಣ. PWD A ಅಭ್ಯರ್ಥಿಗಳಿಗೆ 96.16. ಹಾಗೆ ಇಲ್ಲಿ ಯುವ ಅಭ್ಯರ್ಥಿಗಳಿಗೆ 97.76, OBC ಅಭ್ಯರ್ಥಿಗಳಿಗೆ 97.92 ಈ ರೀತಿಯಾಗಿ ಮೆರಿಟ್ ನಿಂತಿದೆ. ಹಾಗೆ ಇಲ್ಲಿ ನೋಡ್ತಾ ಹೋಗಿ ಬೆಂಗಳೂರು GPO ಡಿವಿಷನ್ನಲ್ಲಿ EWS ಅಭ್ಯರ್ಥಿಗಳಿಗೆ 95.52, ಯುವ ಅಭ್ಯರ್ಥಿಗಳಿಗೆ 100ಕ್ಕೆ 100 ನಿಂತಿದೆ. ಹಾಗೆ ಯುವ ಅಭ್ಯರ್ಥಿಗಳಿಗೆ ಮತ್ತೊಂದು ನೋಡ್ತಾ ಹೋದರೆ 98.56, 99.2. SC ಅಭ್ಯರ್ಥಿಗಳ ಮೆರಿಟನ್ನು ನೋಡ್ತಾ ಹೋದರೆ 96.16ಕ್ಕೆ ನಿಂತಿದೆ. ಹಾಗೆ OBC ಅಭ್ಯರ್ಥಿಗಳ ಮೆರಿಟ್ ನೋಡಿ 98.08, 97.92. ನಂತರ ಇಲ್ಲಿ ನೋಡ್ತಾ ಹೋಗೋಣ. ಈಗ ಏನಪ್ಪ ಅಂದರೆ ಬನ್ನೇರುಘಟ್ಟ ಇಲ್ಲಿ SC ಅಭ್ಯರ್ಥಿಗಳಿಗೆ 98.08, ST ಅಭ್ಯರ್ಥಿಗಳಿಗೆ 98.08. ನಂತರ ಬನ್ನೇರುಘಟ್ಟ SC ಅಭ್ಯರ್ಥಿಗಳಿಗೆ 97.44. ಹಾಗೆ ಇಲ್ಲಿ ಬೇಗೂರಿನಲ್ಲಿ 98.24, OBC ಅಭ್ಯರ್ಥಿಗಳಿಗೆ, SC ಅಭ್ಯರ್ಥಿಗಳಿಗೆ 97.12 ಈ ರೀತಿಯಾಗಿ ಮೆರಿಟ್ ನಿಂತಿದೆ. ಹಾಗೆ ಇಲ್ಲಿ ನೋಡ್ತಾ ಹೋಗೋಣ. ಬೆಂಗಳೂರು ಸೌತ್ ಡಿವಿಷನ್ OBC ಅಭ್ಯರ್ಥಿಗಳಿಗೆ 99.36, OBC ನೋಡ್ತಾ ಹೋಗಿ ಇಲ್ಲಿ ಬೊಮ್ಮಸಂದ್ರ ಇಂಡಸ್ಟ್ರಿಯಲ್ ಎಸ್ಟೇಟ್ನಲ್ಲಿ 98.24 OBC ಅಭ್ಯರ್ಥಿಗಳಿಗೆ ಮೆರಿಟ್ ನಿಂತಿದೆ. ಹಾಗೆ ಇಲ್ಲಿ ನೋಡ್ತಾ ಹೋಗಿ ST ಅಭ್ಯರ್ಥಿಗಳಿಗೆ SC ಅಭ್ಯರ್ಥಿಗಳಿಗೆ 97.12, EWS ಅಭ್ಯರ್ಥಿಗಳಿಗೆ 96.8, ST ಅಭ್ಯರ್ಥಿಗಳಿಗೆ 97.92. ಹಾಗೆ ಇಲ್ಲಿ EWS ಅಭ್ಯರ್ಥಿಗಳಿಗೆ 97.12, ಯುವ ಅಭ್ಯರ್ಥಿಗಳಿಗೆ 98.4, SC ಅಭ್ಯರ್ಥಿಗಳಿಗೆ 97.12, ಯುವ ಅಭ್ಯರ್ಥಿಗಳಿಗೆ 99.2. ನಂತರ ಯುವ ಅಭ್ಯರ್ಥಿಗಳಿಗೆ 98.72 ಈ ರೀತಿಯಾಗಿ ಬೆಂಗಳೂರು ಸೌತ್ ಡಿವಿಷನ್ನಲ್ಲಿ ಏನಪ್ಪ ಅಂದರೆ ಮೆರಿಟ್ ನಿಂತಿದೆ. ನಂತರ ಇಲ್ಲಿ ಬೆಂಗಳೂರು ವೆಸ್ಟ್ ಡಿವಿಷನ್ನಲ್ಲಿ ಇಲ್ಲಿ ನೋಡಿ OBC ಅಭ್ಯರ್ಥಿಗಳಿಗೆ 99.36, EWS ಅಭ್ಯರ್ಥಿಗಳಿಗೆ 98.88, ಯುವ ಅಭ್ಯರ್ಥಿಗಳಿಗೆ 99.
04. ಹಾಗೆ ಇಲ್ಲಿ ಏನಪ್ಪ ಅಂತಂದರೆ ಇವರ ಮತ್ತೊಂದು ಅಂದರೆ ಇಲ್ಲಿ ಕೋನಘಟ್ಟದಲ್ಲಿ ಇವರ ಅಭ್ಯರ್ಥಿಗಳಿಗೆ 99.68 ಈ ರೀತಿಯಾಗಿ ಇಲ್ಲಿ ಮೆರಿಟನ್ನು ನಿಂತಿದೆ. ಹಾಗೆಯೇ ಲಕ್ಷ್ಮೀಪುರದಲ್ಲಿ SC ಅಭ್ಯರ್ಥಿಗಳಿಗೆ 98.72, ಹಾಗೆ OBC ಅಭ್ಯರ್ಥಿಗಳಿಗೆ 99.04, ಮಲ್ಲೇಶ್ವರಂ ವೆಸ್ಟ್ನಲ್ಲಿ 98.56, ಹಾಗೆ ಇಲ್ಲಿ ನೋಡ್ತಾ ಹೋಗಿ ST ಅಭ್ಯರ್ಥಿಗಳಿಗೆ 95.36, ಯುವರ ಅಭ್ಯರ್ಥಿಗಳಿಗೆ 99.52 ಈ ರೀತಿಯಾಗಿ ಮೆರಿಟ್ ನಿಂತಿದೆ. ಬಿದರ್ ನೋಡ್ತಾ ಹೋದರೆ ಬಿದರ್ನಲ್ಲಿ ನೋಡಿ PWD ಅಭ್ಯರ್ಥಿಗಳಿಗೆ 96.48 ಮೆರಿಟ್ ನಿಂತಿದೆ. SC ಅಭ್ಯರ್ಥಿಗಳಿಗೆ 98.72, EWS ಅಭ್ಯರ್ಥಿಗಳಿಗೆ 98.08, ಯುವರ ಅಭ್ಯರ್ಥಿಗಳಿಗೆ 99.36, OBC ಅಭ್ಯರ್ಥಿಗಳಿಗೂ ಕೂಡ 99.36ಕ್ಕೆ ಮೆರಿಟ್ ನಿಂತಿದೆ. ನಂತರ ಇಲ್ಲಿ OBC ಅಭ್ಯರ್ಥಿಗಳಿಗೆ ನೋಡ್ತಾ ಹೋಗಿ 99.84, ಹಾಗೆ ಇಲ್ಲಿ OBC ನೋಡ್ತಾ ಹೋಗಿ ಮತ್ತೊಂದು ಏನಪ್ಪ ಅಂತಂದರೆ 99.2ಕ್ಕೆ ಮೆರಿಟ್ ನಿಂತಿದೆ. ಇಲ್ಲಿ EWS ಅಭ್ಯರ್ಥಿಗಳೊಂದು ಕಟ್ ಆಫ್ ನೋಡ್ತಾ ಹೋದರೆ 97.76ಕ್ಕೆ ನಿಂತಿದೆ. SC ಅಭ್ಯರ್ಥಿಗಳೊಂದು ಕಟ್ ಆಫ್ ನೋಡಿ ಏನಪ್ಪ ಅಂತಂದರೆ 98.24ಕ್ಕೆ ನಿಂತಿದೆ. ಸೊ ಅಷ್ಟು ಡಿಸ್ಟಿಕ್ ಹೇಳ್ತಾ ಕುಂದರೆ ತುಂಬ ಲಾಂಗ್ ವಿಡಿಯೋ ಆಗುತ್ತೆ. ಸೊ ಅದಕ್ಕಾಗಿ ಏನಪ್ಪ ಅಂತಂದರೆ ಇಲ್ಲಿ ನಿಮಗೆ ಮೇಲೆ ಹೇಳ್ತಾ ಹೋಗ್ತೀನಿ. ಸೊ ಕೊನೆಯದಾಗಿ ನಿಮಗೆ ಹೇಳೋದೇನಂತಂದರೆ ಇಲ್ಲಿ ಟೋಟಲಾಗಿ ಕಡಿಮೆ ನಿಂತಿರ್ತಕ್ಕಂಥ ಒಂದು ಪ್ಲೇಸನ್ನು ಹೇಳ್ತೀನಿ ನೋಡಿ. ಅಂದರೆ ಈಗ ಫಸ್ಟ್ ಲಿಸ್ಟ್ನಲ್ಲಿ ಬಿಡುಗಡೆ ಮಾಡಿರೋದನ್ನು ನೋಡಿದರೆ ಅತಿಯಾಗಿ ಅತಿ ಕಡಿಮೆ ನಿಂತಿರುವಂಥ ಪ್ಲೇಸ್ ಅದು ಯಾವುದು ಅಂತಂದರೆ ಇಲ್ಲಿ ಸರ್ಚ್ ಮಾಡಿ ತೋರಿಸ್ತೀನಿ ನೋಡಿ ನಿಮಗೆ. 92ಕ್ಕೆ ನಿಂತಿದೆ. ಇಲ್ಲಿದೆ ನೋಡಿ ಧಾರವಾಡ ಡಿವಿಷನ್ನಲ್ಲಿ EWS ಅಭ್ಯರ್ಥಿಗಳಿಗೆ 98.72, ಯುವರ ಅಭ್ಯರ್ಥಿಗಳಿಗೆ 99.2, ಹಾಗೆ OBC ಅಭ್ಯರ್ಥಿಗಳಿಗೆ 99.6, SC ಅಭ್ಯರ್ಥಿಗಳಿಗೆ 98.88, OBC ಅಭ್ಯರ್ಥಿಗಳಿಗೆ 99.2. ಇಲ್ಲಿ ಕಡಿಮೆ ಅಂತಂದರೆ PWDC ಇಲ್ಲಿ ರಾಮಾಪುರ ನೋಡಿ, ಧಾರವಾಡ ಡಿಸ್ಟಿಕ್ನಲ್ಲಿ ಡಿವಿಷನ್ನಲ್ಲಿ ರಾಮಾಪುರ ಅಂತ ಇಲ್ಲಿ PWDC ಅಭ್ಯರ್ಥಿಗಳು ಆಯ್ಕೆಯಾಗಿದ್ದಾರೆ. ಇವರೊಂದು ಮೆರಿಟ್ ಬಂದುಬಿಟ್ಟು 92ಕ್ಕೆ ನಿಂತಿರುತ್ತೆ. ಸೊ ಇದೇ ಏನಪ್ಪ ಅಂದರೆ ಈ ಒಂದು ಮೆರಿಟ್ ಪಟ್ಟಿಯಲ್ಲಿ ಕಡಿಮೆ ಅಂತ ಹೇಳ್ಬೋದು. ಸೊ ಇಷ್ಟು ಎಲ್ಲಿ ನಿಂತಿಲ್ಲ, ಇಲ್ಲಿ ನಿಂತಿರೋದು ಹೆಚ್ಚಿಗೆ ಅಂತಂದರೆ 95, 96 ಈ ರೀತಿಯಾಗಿ ಮೆರಿಟ್ ನಿಂತಿದೆ. ಸೊ ಇದೇ ಒಂದು ಡಿಸ್ಟಿಕ್. ಸೊ ಇಲ್ಲೊಂದು ಇದೆ ನೋಡಿ 93ಕ್ಕೆ ನಿಂತಿದೆ. ಯಾವುದು ಅಂತಂದರೆ ಕಲಬುರಗಿ ಡಿವಿಷನ್ನಲ್ಲಿ ಚಿಂತನಪಳ್ಳಿ ಅಂತ ಇಲ್ಲಿ PWD-B ಅಭ್ಯರ್ಥಿಗಳಿಗೆ 93.28ಕ್ಕೆ ನಿಂತಿದೆ. ಸೊ ಇದೊಂದು ಕಡಿಮೆಯಾಗಿ ನಿಂತಿದೆ. ಹಾಗೆ ಏನಪ್ಪ ಅಂತಂದರೆ ನೀವು ಈ ಒಂದು PDF ಅನ್ನು ಡೌನ್ಲೋಡ್ ಮಾಡಿಕೊಂಡು ಕರೆಕ್ಟಾಗಿ ಚೆಕ್ ಮಾಡ್ಕೊಳ್ಳಿ, ನಿಮ್ಮ ಹೆಸರು ಇದೆಯೋ ಅಥವಾ ಇಲ್ಲ ಎಂಬುದನ್ನು. PDF ಏನಪ್ಪ ಅಂದರೆ ಇದೇ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಚಾನಲ್ ಲಿಂಕ್ ಕೊಟ್ಟಿರ್ತೀನಿ, ಅದರ ಮೇಲೆ ಕ್ಲಿಕ್ ಮಾಡಿ ಜಾಯ್ನ್ ಆಗಿ, ಅದರಲ್ಲಿ ನಿಮಗೆ ಈ ಒಂದು PDF ಸಿಗುತ್ತೆ. ಸೊ ಈ ವಿಡಿಯೋದಲ್ಲಿ ಇಷ್ಟೇ ಇರುತ್ತೆ. ವಿಡಿಯೋದಲ್ಲಿ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ, ಮತ್ತು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ.